ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿ ಚಕ್ರದ 4ನೇ ಮಗು, ನೀರಿನ ಮಗ, ತಾಯಿಯ ಮಡಿಲು ನೀವು. ನಿಮ್ಮ ಅಧಿಪತಿ ಚಂದ್ರ, ಅಂದರೆ ಮನಸ್ಸು, ಭಾವನೆ, ಕುಟುಂಬ, ಮನೆ, ತಾಯಿ, ಪೋಷಣೆ ಮತ್ತು ಮಮತೆಯ ಕಾರಕ. ನೀವು ನೀರಿದ್ದ ಹಾಗೆ, ಮೃದು, ತಂಪು, ಆದರೆ ಆಳವಾದವರು. ನಿಮ್ಮ ಹೃದಯ ತುಂಬಾ ಸೂಕ್ಷ್ಮ. ಯಾರಾದರೂ ಜೋರಾಗಿ ಮಾತಾಡಿದ್ರು ನಿಮಗೆ ನೋವಾಗುತ್ತೆ. ಯೌವನದಲ್ಲಿ ನೀವು ನನ್ನ ಕುಟುಂಬವೇ ನನ್ನ ಪ್ರಪಂಚ ಅಂತ ಬದುಕ್ತೀರಾ. ಮನೆ ಕಟ್ಟಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ಎಲ್ಲರ ಹೊಟ್ಟೆ ತುಂಬಿಸಬೇಕು. ನೀವು ಅಡುಗೆ ಎಕ್ಸ್ಪರ್ಟ್, ನೆನಪಿನ ಶಕ್ತಿ ಜಾಸ್ತಿ. ಹಳೆಯ ಫೋಟೋ, ಹಳೆಯ ನೆನಪುಗಳನ್ನು ಮರೆಯಲ್ಲ. ನಿಮ್ಮ ಮನೆ ಯಾವಾಗಲೂ ಜನರಿಂದ ತುಂಬಿರುತ್ತೆ. ಅವರ ಮನೆಗೆ ಹೋದರೆ ಮನಸ್ಸಿಗೆ ಶಾಂತಿ ಅಂತ ಜನ ಹೇಳ್ತಾರೆ. ನೀವು ತಾಯಿ ಇದ್ದ ಹಾಗೆ, ಎಲ್ಲರನ್ನೂ ಕೇರ್ ಮಾಡ್ತೀರಾ. ಆದರೆ ಕಟಕ ರಾಶಿಯವರೇ, ಈ ಭಾವನಾತ್ಮಕ ಈ ಕುಟುಂಬದ ಜೀವನ 60 ವರ್ಷ ದಾಟಿದ ಮೇಲೆ ಹೇಗಿರುತ್ತೆ? ಚಂದ್ರ ನಿಮಗೆ ಯಾವ ಶುಭ ಫಲ ಕೊಡ್ತಾನೆ, ಯಾವ ಸವಾಲು ತರುತ್ತಾನೆ, ನಿಮ್ಮ ಮನಸ್ಸು ಶಾಂತಿ ಪಡೆಯುತ್ತಾ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲ ಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ಕಟಕ ರಾಶಿಯವರ ಯೌವನ ಹೇಗಿರುತ್ತೆ ಅಂತ ನೋಡೋಣ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಕುಟುಂಬ ಮತ್ತು ಭಾವನೆ. 20ರಿಂದ 50 ವರ್ಷದವರೆಗೆ ನಿಮ್ಮ ಜೀವನದ ಸೆಂಟರ್ ನಿಮ್ಮ ಮನೆ ಅಲಂಕಾರ ಮಾಡೋದು, ಮಕ್ಕಳಿಗೆ ಅಡುಗೆ ಮಾಡೋದು, ಗಂಡ ಅಥವಾ ಹೆಂಡತಿಯನ್ನ ಕೇರ್ ಮಾಡೋದು, ಅತ್ತೆ ಮಾವನ ಸೇವೆ ಮಾಡೋದು. ನಿಮ್ಮಲ್ಲಿ ಸೇವೆ ಮಾಡೋ ಗುಣ ಜಾಸ್ತಿ. FD, ಚಿನ್ನ, ಆಸ್ತಿ, ಮನೆ, ಭವಿಷ್ಯಕ್ಕೆ ಸೇವ್ ಮಾಡ್ತೀರಾ. ನೀವು ತುಂಬ ಕೆಲಸ ಮಾಡ್ತೀರಾ, ಆದರೆ ಅದನ್ನು ತೋರಿಸಿಕೊಳ್ಳಲ್ಲ. ನಾನು ಸ್ಟ್ರಾಂಗ್ ಅಂತ ಹೊರಗೆ ತೋರಿಸಿದ್ರು ಒಳಗೆ ತುಂಬ ಭಾವುಕರು. ಯಾರಾದರೂ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ರಾತ್ರಿ ಪೂರ್ತಿ ನಿದ್ದೆ ಬರಲ್ಲ. ಈ ಸಮಯದಲ್ಲಿ ನೀವು ಎಲ್ಲರಿಗೂ ತಾಯಿ ಆಗ್ತೀರಾ. ನಿಮ್ಮ ಕೈ ರುಚಿಗೆ ಎಲ್ಲರೂ ಮಾರು ಹೋಗ್ತಾರೆ. ಆದರೆ ವಯಸ್ಸು 60 ದಾಟಿದ ಮೇಲೆ ಏನಾಗುತ್ತೆ? ಇಲ್ಲಿ ಆಟ ಬದಲಾಗುತ್ತೆ. ನಿಮ್ಮ ದೇಹದ ಎನರ್ಜಿ ಕಡಿಮೆಯಾಗುತ್ತೆ. ಮೊದಲು ದಿನ 20 ಜನರಿಗೆ ಅಡುಗೆ ಮಾಡುತ್ತಿದ್ದ ನೀವು ಈಗ ಅರ್ಧ ಗಂಟೆ ನಿಂತರೆ ಕಾಲು ನೋವು ಬರುತ್ತೆ. ಚಂದ್ರಗ್ರಹ ವಯಸ್ಸಾದ ಮೇಲೆ ನೀರು, ಹೊಟ್ಟೆ, ಎದೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ತರುತ್ತಾನೆ. ಮೊದಲು ನಿಮ್ಮ ಮಾತಿಗೆ ಮನೆಯಲ್ಲಿ ಬೆಲೆ ಇತ್ತು. ಈಗ ಮಕ್ಕಳು ಅಮ್ಮ ನೀವು ಸುಮ್ಮನಿರಿ, ನಾವು ನೋಡ್ಕೋತೀವಿ ಅಂತಾರೆ. ನಿಮ್ಮ ಕೈಯಲ್ಲಿದ್ದ ಅಡುಗೆ ಮನೆಯ ಕೀ, ಮನೆಯ ನಿರ್ಧಾರದ ಕೀ ಈಗ ಸೊಸೆ ಕೈಗೆ ಹೋಗುತ್ತೆ. ಇದು ಕಟಕ ರಾಶಿಯವರಿಗೆ ಮೊದಲನೇ ದೊಡ್ಡ ಪರೀಕ್ಷೆ. ಯಾಕಂದರೆ ನೀವು ಭಾವನಾತ್ಮಕವಾಗಿ ಅದಕ್ಕೆ ಕನೆಕ್ಟ್ ಆಗಿರ್ತೀರ. ನನ್ನನ್ನು ಯಾರು ಕೇಳಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಆದರೆ ವಯಸ್ಸಾದ ಕಾಲ ಪೂರ್ತಿ ಕಣ್ಣೀರು ಅಂತಲ್ಲ. ಕಟಕ ರಾಶಿಯವರಿಗೆ 60ರ ನಂತರ 4 ದೊಡ್ಡ ಶುಭ ಫಲಗಳು ಸಿಗುತ್ತೆ. ಶುಭ ಫಲ 1, ಮನೆಯ ಮುಖ್ಯಸ್ಥ ಮತ್ತು ಆಶೀರ್ವಾದ. ನೀವು ಯೌವನದಲ್ಲಿ ಕಟ್ಟಿದ ಕುಟುಂಬ, ನೀವು ಕೊಟ್ಟ ಸಂಸ್ಕಾರ ಈಗ ನಿಮಗೆ ಫಲ ಕೊಡುತ್ತೆ. ಉದಾಹರಣೆ, ಮೊಮ್ಮಕ್ಕಳು ಸ್ಕೂಲ್ನಿಂದ ಬಂದ ತಕ್ಷಣ ಅಜ್ಜಿ ಕತೆ ಹೇಳಿ ಅಂತ ನಿಮ್ಮ ಮಡಿಲಲ್ಲಿ ಕೂತ್ಕೋತಾರೆ. ನಿಮ್ಮ ಕೈ ಅಡುಗೆ ತಿನ್ನದೆ ಅವರಿಗೆ ನಿದ್ದೆ ಬರಲ್ಲ. ಮನೆಯಲ್ಲಿ ಯಾವುದೇ ಫಂಕ್ಷನ್ ಆದರೂ ಅಜ್ಜಿ ಅಥವಾ ಅಜ್ಜ ಏನು ಹೇಳ್ತಾರೆ ಅಂತ ಕೇಳ್ತಾರೆ. ನಿಮ್ಮ ಆಶೀರ್ವಾದಕ್ಕೆ ಮನೆಯಲ್ಲಿ ತೂಕ ಇರುತ್ತೆ. ಇದು ಚಂದ್ರ ಕೊಡೋ ದೊಡ್ಡ ಗಿಫ್ಟ್. ನೀವು ಮಾತಾಡದೇ ಇದ್ರೂ ನಿಮ್ಮ ಪ್ರೆಸೆನ್ಸ್ ಮನೆಗೆ ಶಾಂತಿ ತರುತ್ತೆ. ಶುಭ ಫಲ 2, ಆಸ್ತಿ ಮತ್ತು ಆರ್ಥಿಕ ಸುರಕ್ಷತೆ. ಕಟಕ ರಾಶಿಯವರು ಯೌವನದಲ್ಲಿ ಕಷ್ಟಪಟ್ಟು ಕೂಡಿಟ್ಟ ಆಸ್ತಿ, ಮನೆ, ಚಿನ್ನ ಈಗ ನಿಮಗೆ ನೆರವಾಗುತ್ತೆ. ಬಾಡಿಗೆ ಬರುತ್ತೆ, ಪೆನ್ಷನ್ ಬರುತ್ತೆ. ಹಣಕ್ಕಾಗಿ ಯಾರ ಮುಂದೆಯೂ ಕೈ ಚಾಚಬೇಕಾಗಿಲ್ಲ. ಉದಾಹರಣೆ, ನಿಮ್ಮ ಹೆಸರಿನಲ್ಲಿರುವ ಮನೆಯಿಂದ ಬರುವ ಬಾಡಿಗೆಯಲ್ಲಿ ನೀವು ತೀರ್ಥಯಾತ್ರೆಗೆ ಹೋಗ್ತೀರಾ. ಮೊಮ್ಮಕ್ಕಳಿಗೆ ಗಿಫ್ಟ್ ಕೊಡ್ತೀರಾ. ನಿಮ್ಮ ಸೇವಿಂಗ್ ನಿಮಗೆ ಗೌರವ ತಂದು ಕೊಡುತ್ತೆ. ಶುಭ ಫಲ 3, ಆಧ್ಯಾತ್ಮ ಮತ್ತು ಸೇವೆ. ಯೌವನದಲ್ಲಿ ಎಲ್ಲರಿಗೂ ಓಡಾಡಿದ ನೀವು 60ರ ನಂತರ ಭಗವಂತ ನೆನಪಾಗುತ್ತೆ. ಆದರೆ ನಿಮ್ಮ ಸ್ಟೈಲ್ ಬೇರೆ. ನೀವು ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೂರಲ್ಲ. ನೀವು ಅನ್ನದಾನ ಮಾಡ್ತೀರಾ, ಅನಾಥರಿಗೆ ಅಡುಗೆ ಮಾಡಿಕೊಡ್ತೀರಾ, ವೃದ್ಧಾಶ್ರಮಕ್ಕೆ ಹೋಗಿ ಮಾತಾಡ್ತೀರಾ. ಶುಭ ಫಲ 4, ನೆನಪು ಮತ್ತು ಕತೆ ಹೇಳುವ ಕಲೆ. ಚಂದ್ರ ನಿಮಗೆ ಸೂಪರ್ ಮೆಮೊರಿ ಕೊಡ್ತಾನೆ. 50 ವರ್ಷದ ಹಿಂದಿನ ಘಟನೆ ಕೂಡ ನಿಮಗೆ ನೆನಪಿರುತ್ತೆ. ಈ ನೆನಪನ್ನು ನೀವು ಕಥೆಯಾಗಿ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೇಳ್ತಾರೆ. ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ, ನಿಮ್ಮ ಹಳೆಯ ಅನುಭವ ಯುವಕರಿಗೆ ಪಾಠವಾಗುತ್ತೆ. ನೀವು ಮನೆಯ ಲೈಬ್ರರಿ ಆಗಿರ್ತೀರ. ಈಗ ಮಾತಾಡೋಣ 4 ದೊಡ್ಡ ಸವಾಲುಗಳ ಬಗ್ಗೆ. ಇವುಗಳ ಬಗ್ಗೆ ಮೊದಲೇ ಗೊತ್ತಿದ್ರೆ ತಪ್ಪಿಸಿಕೊಳ್ಳಬಹುದು.
ಸವಾಲು 1 ಭಾವನಾತ್ಮಕತೆ ಮತ್ತು ಒಂಟಿತನ. ಕಟಕ ರಾಶಿಯವರು ತುಂಬ ಸೆನ್ಸಿಟಿವ್. ಮಕ್ಕಳು ಫೋನ್ ಮಾಡಲಿಲ್ಲ ಅಂದರೂ ನನ್ನನ್ನು ಮರ್ತು ಬಿಟ್ರಾ ಅಂತ ಅಳ್ತೀರಾ. ಮಕ್ಕಳು ಬೇರೆ ಊರಿಗೆ ಶಿಫ್ಟ್ ಆದಾಗ ನಿಮ್ಮ ಮನೆ ಖಾಲಿ ಖಾಲಿ ಅನಿಸುತ್ತೆ. ಚಿಕ್ಕ ವಿಷಯಕ್ಕೆ ಮನಸ್ಸಿಗೆ ಹಚ್ಚಿಕೊಳ್ತೀರಾ. ಇದರಿಂದ ಡಿಪ್ರೆಷನ್, ನಿದ್ರಾಹೀನತೆ ಬರಬಹುದು. ಸವಾಲು 2 ಆರೋಗ್ಯದ ಪರೀಕ್ಷೆ. ಕಟಕ ರಾಶಿ ಹೊಟ್ಟೆ, ಎದೆ, ಗರ್ಭಕೋಶ, ಮೂತ್ರಪಿಂಡಕ್ಕೆ ಸಂಬಂಧಿಸಿದ್ದು. ವಯಸ್ಸಾದ ಮೇಲೆ ಜೀರ್ಣಕ್ರಿಯೆ ಸಮಸ್ಯೆ, ಗ್ಯಾಸ್, ನೀರಿನ ಧಾರಣೆ, BP ಕಾಮನ್. ಯಾಕಂದರೆ ನೀವು ಯೌವನದಲ್ಲಿ ತಿನ್ನೋ ಟೈಮ್ ಮಿಸ್ ಮಾಡಿರ್ತೀರಾ. ಎಲ್ಲರ ಬಗ್ಗೆ ಯೋಚಿಸಿ ತನ್ನ ಆರೋಗ್ಯ ಮರ್ತು ಬಿಟ್ಟಿರ್ತೀರಾ. ಈಗ ದೇಹ ಬಿಲ್ ತೋರಿಸುತ್ತೆ. ಸವಾಲು 3 ಅತಿಯಾದ ಹಿಡಿತ ಮತ್ತು ಭಯ. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಆಸ್ತಿ ಅಂತ ಎಲ್ಲವನ್ನೂ ಬಿಗಿಯಾಗಿ ಹಿಡಿದುಕೊಳ್ತೀರಾ. ಮಕ್ಕಳು ಹೊಸ ನಿರ್ಧಾರ ತೆಗೆದುಕೊಂಡ್ರೆ ಅದರಿಂದ ನಷ್ಟವಾಗುತ್ತೆ ಅಂತ ಭಯಪಡ್ತೀರಾ. ಉದಾಹರಣೆ, ಮಗ ಹೊಸ ಬಿಸ್ನೆಸ್ ಮಾಡ್ತೀನಿ ಅಂದರೆ ಬೇಡ, ನಷ್ಟ ಆಗುತ್ತೆ ಅಂತ ತಡೆದಾಗ ಮಗ ದೂರ ಆಗ್ತಾನೆ. ಈ ಹಿಡಿತ ನಿಮಗೆ ನೋವು ತರುತ್ತೆ. ಸವಾಲು 4 ಹಿಂದಿನ ನೆನಪಿನಲ್ಲಿ ಸಿಲುಕಿಕೊಳ್ಳುವುದು. ನಮ್ಮ ಕಾಲದಲ್ಲಿ ಹೀಗಿತ್ತು ಅಂತ ಹಳೆಯ ಕಥೆಯಲ್ಲೇ ಇರ್ತೀರಾ. ಹೊಸ ಟೆಕ್ನಾಲಜಿ, ಹೊಸ ಜನರೇಷನ್ಗೆ ಹೊಂದಿಕೊಳ್ಳೋಕೆ ಆಗಲ್ಲ. ಇದರಿಂದ ಯುವಕರ ಜೊತೆ ಗ್ಯಾಪ್ ಬರುತ್ತೆ. ಹಾಗಾದರೆ ಕಟಕ ರಾಶಿಯವರು ವಯಸ್ಸಾದ ಕಾಲದಲ್ಲಿ ಖುಷಿಯಾಗಿರೋದು ಹೇಗೆ? 3 ಮಂತ್ರಗಳನ್ನು ತಿಳಿಸಿಕೊಡ್ತೀನಿ ನೋಡಿ. ಮಂತ್ರ 1 ಬಿಡುವ ಕಲೆ ಕಲಿಯಿರಿ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಿ. ನನ್ನ ಅನುಭವ ಹೇಳ್ತೀನಿ, ಡಿಸೈಡ್ ಮಾಡೋದು ನಿಮ್ಮದು ಅಂತ ಹೇಳಿ. ಅಡುಗೆ ಮನೆಯ ಕೀ ಸೊಸೆಗೆ ಕೊಡಿ, ಬಿಟ್ಟರೆ ಮಾತ್ರ ಗೌರವ ಜಾಸ್ತಿ ಆಗುತ್ತೆ. ಮಂತ್ರ 2 ದೇಹ ಮತ್ತು ಮನಸ್ಸಿನ ಕೇರ್. ದಿನ 30 ನಿಮಿಷ ವಾಕಿಂಗ್, ನೀರು ಜಾಸ್ತಿ ಕುಡಿಯಿರಿ. ಚಂದ್ರನಿಗೆ ಸಂಬಂಧಿಸಿದ ಹಾಲು, ಅಕ್ಕಿ ಆಹಾರದಲ್ಲಿ ಸೇರಿಸಿ. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡಿ. TV ಸೀರಿಯಲ್ ನೋಡಿ ಅಳೋದನ್ನು ಕಡಿಮೆ ಮಾಡಿ. ನಿಮ್ಮ ಮನಸ್ಸೇ ನಿಮ್ಮ ಮನೆ. ಮಂತ್ರ 3 ಪ್ರೀತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಮಮತೆಯನ್ನು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತ ಮಾಡಬೇಡಿ. ಮೊಮ್ಮಕ್ಕಳಿಗೆ, ನೆರೆ ಮನೆಯವರಿಗೆ, ಅನಾಥರಿಗೆ ಹಂಚಿಕೊಳ್ಳಿ. ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿ. ಆಗ ಒಂಟಿತನ ಹೋಗುತ್ತೆ. ಯೌವನದಲ್ಲಿ ಎಲ್ಲರನ್ನೂ ಸಾಕಿದ್ರಿ. ವಯಸ್ಸಾದ ಮೇಲೆ ನಿಮ್ಮನ್ನು ನೀವು ಸಾಕಿಕೊಳ್ಳಿ. ಮನೆಯನ್ನು ಬಿಟ್ಟು ಹೃದಯವನ್ನು ತೆರೆಯಿರಿ. ಆಗ ಕಟಕ ರಾಶಿಯವರ ಕೊನೆ ಕಾಲವೇ ಸ್ವರ್ಗ. ಕಟಕ ರಾಶಿಯವರೇ, ನೀವು ಚಂದ್ರ ಇದ್ದ ಹಾಗೆ. ಚಂದ್ರನ ಬೆಳಕು ಎಲ್ಲರಿಗೂ ಶಾಂತಿ ಕೊಡುತ್ತೆ. ನಿಮ್ಮ ಕೊನೆ ಕಾಲವು ಪ್ರೀತಿ, ಶಾಂತಿ ಮತ್ತು ಆಶೀರ್ವಾದದಿಂದ ತುಂಬಿರಲಿ. ಈ ವಿಡಿಯೋ ಇಷ್ಟ ಆಯ್ತಾ? ಓಂ ಸೋಮಾಯ ನಮಃ ಅಂತ ಕಾಮೆಂಟ್ ಮಾಡಿ. ಚಂದ್ರದೇವನ ಆಶೀರ್ವಾದ ಪಡೆಯಿರಿ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಟಕ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.